ಪರಿಶುದ್ಧನೇ ಮಹೋನ್ನತನಾದ ದೇವರೇ ಸ್ವಾಮಿ, ನಿನ್ನ ವಾಕ್ಯವು ನಮ್ಮ ಕಾಲಿಗೆ ದೀಪವು, ಮಾರ್ಗಕ್ಕೆ ಬೆಳಕಾಗಿದೆ ಸ್ವಾಮಿ. ಅದೇ ರೀತಿಯಲ್ಲಿ ಕರ್ತನೇ ಸ್ವಾಮಿ, ನಾವು ಜೀವಿತರ ಸಂಖ್ಯೆಯಲ್ಲಿ ಎಣಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು ನಂಬುವಂಥವರಾಗಿದ್ದೇವೆ. ಅಪ್ಪ ಸ್ವಾಮಿ, ನಮ್ಮನ್ನು ಈ ಒಂದು ಸಜೀವ ಸಂಖ್ಯೆಯಲ್ಲಿ ನಮ್ಮನ್ನು ಎಣಿಸಿ ನಿನ್ನ ಆಲಯದಲ್ಲಿ ನಮ್ಮನ್ನು ಸೇರಿಸೋದಕ್ಕಾಗಿ ನಿನಗೆ ಕೃತಜ್ಞತೆ ಸಲ್ಲಿಸುವಂಥವರಾಗಿದ್ದೇವೆ. ಅಪ್ಪ ಕರ್ತನೇ ಸ್ವಾಮಿ, ಒಂದು ವಾಕ್ಯವನ್ನು ಹೇಳುವಾಗ ಪ್ರತಿಯೊಂದು ಮಾತುಗಳು ಅವು ನಿನ್ನ ಮಾತುಗಳಾಗಿರಲಿ ಸ್ವಾಮಿ. ಕರ್ತನೇ ಸ್ವಾಮಿ, ಈ ಮಾತುಗಳು ಕರ್ತನೆ ಪ್ರಿಯ ನಿನ್ನ ಮಕ್ಕಳ ಹೃದಯದಲ್ಲಿ ಸ್ವಾಮಿ ನೆಲೆಯಿರುವಂತೆ ಸಹಾಯವನ್ನು ನೀಡು, ಆಶೀರ್ವಾದ ಮಾಡು. ಅವರ ಭಕ್ತಿ ಜೀವನದಲ್ಲಿ ಕರ್ತನೆ ಸ್ವಾಮಿ ಇವುಗಳನ್ನು ಧ್ಯಾನಿಸುವ ಹಾಗೆ ಕೃಪೆಯನ್ನು ಅನುಗ್ರಹಿಸು. ನಮ್ಮ ಒಡೆಯನು ರಕ್ಷಕನೂ ಆಗಿರುವಂಥ ಯೇಸು ನಾಮದಲ್ಲಿ ಪ್ರಾರ್ಥಿಸುವಂಥವರಾಗಿದ್ದೇವೆ ಸ್ವಾಮಿ, ಆಮೆನ್. ಪ್ರಾರಂಭದಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಕೀರ್ತನೆಗಳು 1ನೇ ಅಧ್ಯಾಯ. 1ನೇ ಕೀರ್ತನೆ ಕ್ರೈಸ್ತರಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಓದಿರ್ತಕ್ಕಂಥ ಅಧ್ಯಾಯವಾಗಿದೆ. 150 ಕೀರ್ತನೆಗಳಿವೆ. 150 ಕೀರ್ತನೆಗಳಲ್ಲಿ 150 ಕೀರ್ತನೆಗಳನ್ನು ನಾವು ಯಾರೂ ಓದಿರಲಿಕ್ಕಿಲ್ಲ ಅಥವಾ ಓದಿರ್ಬೋದು. ಆದರೆ ಕ್ರೈಸ್ತರಾಗಿರುವಂಥವರು 1ನೇ ಕೀರ್ತನೆ ಮಾತ್ರ ಖಂಡಿತವಾಗಿ ಓದಿರ್ತೀವಿ, ಓದಲೇಬೇಕು. ಅಂಥ ಒಂದು ಕೀರ್ತನೆ ಆಗಿದೆ. ನಾವು ಸಂಡೇ ಸ್ಕೂಲಿಂದ ಆಗಿರ್ಬೋದು, ಇಲ್ಲ ಯವನಸ್ಥರ ಕೂಟದಲ್ಲಾಗಿರ್ಬೋದು, ಇಂಥ ಬಹಿರಂಗ ಸಭೆಗಳಲ್ಲಾಗಿರ್ಬೋದು ಈ ಕೀರ್ತನೆಯನ್ನು ಓದಿರ್ತೀವಿ. ಈ ಕೀರ್ತನೆ ನಮಗೆ ಏನನ್ನು ಹೇಳ್ತದೆ? ಪ್ರಾರಂಭದಲ್ಲಿ ಟ್ಯಾಗ್ಲೈನು ಅಂತಂದರೆ, ಸನ್ಮಾರ್ಗದವರು ಮತ್ತು ದುರ್ಮಾರ್ಗದವರು ಇವರ ವ್ಯತ್ಯಾಸ. ಅಂದರೆ ನಾವು ಈ ಕೀರ್ತನೆಯನ್ನು ಓದುವಾಗ ನಮ್ಮ ಆಲೋಚನೆ ವಿಧಾನ ಹೇಗಿರುತ್ತೆ ಅಂತಂದರೆ, ಈ ಕೀರ್ತನೆಯನ್ನು ನಾವು ಇನ್ನೊಬ್ಬರಿಗೆ ಪ್ರಾರಂಭದಲ್ಲಿ ಹೋಲಿಕೆ ಮಾಡ್ಕೊಳ್ತೇವೆ. ಹೇಗೆ ಹೋಲಿಕೆ ಮಾಡ್ಕೊಳ್ತೇವೆ ಅಂತಂದರೆ, 1ನೇ ವಚನ ಓದ್ತೀನಿ ನೋಡು ನಾನು. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ. ಈ ದುಷ್ಟರು ಅಂತಂದರೆ ಯಾರು ಅಂತಂದರೆ, ನಾವು ಅಂದ್ಕೊಳ್ತೀವಿ ಈ ದುಷ್ಟರು ಅಂತಂದರೆ ಸಭೆಗೆ ಬರುವವರು ನಾವು ದುಷ್ಟರಲ್ಲ, ಪ್ರಾರ್ಥನೆ ಮಾಡುವವರು ನಾವು ದುಷ್ಟರಲ್ಲ, ನಾವು ದೇವರಿಗೆ ಸಭೆಗೆ ಏನನ್ನು ಸಲ್ಲಿಸಬೇಕು ಅವೆಲ್ಲ ಸಲ್ಲಿಸ್ತಾ ಇದ್ದೀವಿ, ಹಾಗಾಗಿ ನಾವು ದುಷ್ಟರಲ್ಲ. ಈ ಕೀರ್ತನೆಯನ್ನು ನಾವು ಯಾರಿಗೆ ಹೋಲಿಕೆ ಮಾಡ್ಕೊಳ್ತೀವಿ ಪ್ರಾರಂಭದಲ್ಲಿ ಅಂತಂದರೆ, ಇನ್ನೊಬ್ಬರಿಗೆ ನಾವು ಹೋಲಿಕೆ ಮಾಡ್ಕೊಳ್ತೀವಿ. ಅಂದರೆ ನಮ್ಮನ್ನು ಹೊರತಾಗಿ ನಾನು ಈ ಒಂದು ಸ್ಕೇಲಲ್ಲಿಲ್ಲ, ಈ ದುಷ್ಟರ ಸಭೆಯಲ್ಲಿ ನಾನಿಲ್ಲ, ನಾನು ದುಷ್ಟನಲ್ಲ ಅಂಥೇಳಿ ಅಂದ್ಕೊಳ್ತೀವಿ. ಹಾಗಾದರೆ ಈ ವಾಕ್ಯವು ನಮ್ಮನ್ನು ಎಚ್ಚರಿಸುವಂಥದ್ದೇನು ಅಂತಂದರೆ, ದುಷ್ಟರ ಆಲೋಚನೆಯಂತೆ ಅಂತಂದರೆ ಯಾರು ದುಷ್ಟರು ಅಂತಂದರೆ, ವಾಕ್ಯವು ಹೇಳ್ತದೆ, ಅದರ ಕೆಳಗಡೆ ಹೇಳ್ತದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಇಲ್ಲಿ ಈ ಪ್ರಾರಂಭದ ವಚನದಲ್ಲಿ 3 ಪದಗಳನ್ನು ನಾನು ನಿಮಗೆ ಎತ್ತಿ ತೋರಿಸ್ತೇನೆ. ಪ್ರಾರಂಭದಲ್ಲಿ ಆಲೋಚನೆಯಂತೆ ನಡೆಯದೆ. ನಾವು ಆಲೋಚನೆಯಂತೆ ನಡೀತಾ ಇದ್ದೀವಾ? ಪ್ರಾರಂಭದಲ್ಲಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ನಾವು ಆಲೋಚನೆಯಂತೆ ನಡೆದರೆ ನಾವು ದುಷ್ಟರಲ್ಲ. ದೇವರ ಆಲೋಚನೆಯಂತೆ, ದೇವರ ವಾಕ್ಯದ ನೆರಳಿನಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಇದ್ದರೆ ನಾವು ದುಷ್ಟರಲ್ಲ. ನಾವು ಆ ರೀತಿ ನಡೀತಾ ಇದ್ದೀವಿ ಅಂಥೇಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೇವೆ, ದುಷ್ಟರು ಅಂತಂದರೆ ಯಾವುದೋ ಒಂದು ಬೀದಿಯಲ್ಲಿ ಕೂತ್ಕೊಂಡು ಇನ್ನೊಬ್ಬರಿಗೆ ಕಮೆಂಟ್ ಮಾಡ್ತಾ, ಇನ್ನೊಬ್ಬರನ್ನು ದೂಷಣೆ ಮಾಡ್ತಾ, ಬೇಕಾದಂಗೆ ಹೇರ್ ಸ್ಟೈಲ್ ಬಿಟ್ಕೊಂಡು ತಮಗಿಷ್ಟ ಬಂದಂತೆ ಜೀವನ ಮಾಡೋರು ಮಾತ್ರ ದುಷ್ಟರು ಅಂದ್ಕೊಳ್ತೀವಿ ನಾವು. ಹಾಗಲ್ಲ ರೀ. ಎಲ್ಲರೂ ಅಂತಂದರೆ ಯೇಸು ಕ್ರಿಸ್ತನ ಜೀವನವನ್ನು ನಾವು ಗಮನಿಸುವುದಾದರೆ, ಯೇಸು ಕ್ರಿಸ್ತನು ಹೇಗೆ ಜೀವಿಸಿಕೊಟ್ಟಿದ್ದಾನೋ ಆ ಒಂದು ಜೀವನವನ್ನು ನಾವು ಜೀವನ ಮಾಡಿದರೆ ನಾವು ದುಷ್ಟರ ಸ್ಕೇಲಿಂದ ನಾವು ಆಚೆ ಬರ್ತೇವೆ. ಆಲೋಚನೆಯಂತೆ ನಡೆಯದೆ. ಮತ್ತು 2ನೇ ವಚನ ಅದೇ ಒಂದು ಬಿ ಪಾಠಲ್ಲಿ ಹೇಳ್ತದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಯಾವಾಗಲೂ ಬೈಬಲ್ ಹೇಳ್ತದ್ರಿ ಅಂತಂದರೆ, ಇಹಲೋಕದ ವಿಚಾರಗಳ ಬಗ್ಗೆ ಬೈಬಲು ತುಂಬ ಕಡಿಮೆ ಹೇಳ್ತದೆ. ಯಾವಾಗಲೂ ಬೈಬಲ್ ಏನು ಹೇಳ್ತದೆ ಅಂತಂದರೆ,
ಪರಲೋಕದ ವಿಚಾರಗಳಲ್ಲಿ. ನೀವು ಇಹಲೋಕದಲ್ಲಿ ಜೀವಿಸಲಿಕ್ಕೆ ಮಾತ್ರ ಬಂದಿದ್ದೀರಿ, ಆದರೆ ಇದೇ ನಿಮ್ಮ ಶಾಶ್ವತವಾದ ಜೀವನ ಅಲ್ಲ. ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಯಾರು ಪಾಪಾತ್ಮರು? ಈ ಒಂದು ವಚನವು ಯಾರನ್ನು ಸೂಚಿಸುತ್ತದೆ ಅಂತಂದರೆ ಯೇಸು ಕ್ರಿಸ್ತನನ್ನು ಸೂಚಿಸ್ತದೆ. ಮನುಷ್ಯ ಆದಂಥವನು ತಪ್ಪು ಮಾಡಲೇಬೇಕು ಅಂತೇಳಿ ನಮ್ಮನ್ನು ನಾವು ಸರಿ ಮಾಡ್ಕೊಳ್ತೀವಿ. ಮನುಷ್ಯ ಆದಂಥವನು ತಪ್ಪು ಮಾಡೇ ಮಾಡ್ತಾನೆ, ಇವಾಗಿಲ್ಲ ನಾಳೆ ಯಾವತ್ತೋ ಒಂದಿನ ತಪ್ಪು ಮಾಡೇ ಮಾಡ್ತಾನೆ ಅಂಥೇಳಿ ನಮ್ಮನ್ನು ನಾವು ಏನು ಮಾಡ್ಕೊಳ್ತೀವಿ ಅಂತಂದರೆ ಸಮಾಧಾನ ಮಾಡ್ಕೊಳ್ತೀವಿ. ಆದರೆ ಯೇಸು ಕ್ರಿಸ್ತನು ನಮ್ಮ ಹಾಗೆ ಶರೀರವನ್ನು ಧರಿಸಿ ಈ ವಚನದಂತೆ ನಡೆದು ಜೀವನ ಮಾಡಿ ಹೋಗಿದ್ದಾರೆ. ಹಾಗಾಗಿ ಈ ವಚನ ಯಾರಿಗೆ ಹೋಲಿಕೆ ಅಂದರೆ ಯಾರನ್ನು ಸೂಚಿಸಿ ನಮಗೆ ಹೇಳುವಂಥದ್ದು ಅಂತಂದರೆ ಯೇಸು ಕ್ರಿಸ್ತನನ್ನು ಹೇಳ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನ ಹೇಳ್ತಾನೆ ಅಂತಂದರೆ, ನೀವು ಯಾವ ರೀತಿ ಜೀವನ ಮಾಡಬೇಕು ಅಂತಂದರೆ ನನ್ನ ಹೆಜ್ಜೆಗಳಲ್ಲಿ ನೀವು ನಡೀತಾ ಹೋದರೆ ಸಾಕು ಅಂತ ಹೇಳ್ತಾನೆ. ಯೇಸು ಕ್ರಿಸ್ತನು 30 ವರ್ಷಗಳು ಯಾರಿಗೂ ಸಿಗೋದಿಲ್ಲ. ಆ 30 ವರ್ಷಗಳಲ್ಲಿ ಸುವಾರ್ತೆ ಸೇವೆಗೆ ಬರೋದಕ್ಕಿಂತ ಮುಂಚೆ 30 ವರ್ಷಗಳಲ್ಲಿ ತನ್ನ ತಂದೆ ಅಲ್ಲದ ತಂದೆಯನ್ನು ಗೌರವಿಸುತ್ತಾ. ಯಾಕೆ ತಂದೆ ಅಲ್ಲದ ತಂದೆಯನ್ನು ಗೌರವಿಸುತ್ತಾ ಅಂತಂದರೆ, ಈಗ ಯೋಸೇಫನು ಶಾರೀರಿಕವಾಗಿ ತಂದೆ ಅನ್ನುವಂಥ ಹೆಸರನ್ನು ಪಡ್ಕೊಳ್ತಾನೆ ಹೊರತು ಯೇಸು ಕ್ರಿಸ್ತನು ಪ್ರಾರಂಭದಲ್ಲಿಯೂ ಇದ್ದಾನೆ ಮತ್ತು ಆತನು ಇಹಲೋಕದಲ್ಲಿ ಬಂದಾಗೂ ದೇವರಾಗಿದ್ದಾನೆ, ಮುಂಚೆ ಕೂಡ ದೇವರಾಗಲಿಕ್ಕೆ ಸಾಧ್ಯತೆ ಉಂಟು. ಅಲ್ಲಿ ನಾವು ನೋಡ್ತೇವೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ. ಯಾರು ಧರ್ಮನಿಂದಕರು ಅಂತಂದರೆ, ಯಾರು ಮೋಶೆಯ ಆಜ್ಞೆಗಳನ್ನು ಈ ಒಂದು ವಚನಗಳನ್ನು ಬರೆಯುವಾಗ, ಕೀರ್ತನೆಯನ್ನು ಬರೆಯುವಾಗ ನಾವು ಅಂದ್ಕೊಳ್ತೀವಿ ರೀ ಬೈಬಲ್ ನಮಗೆ ಸುಮ್ಮನೆ ಈಸಿಯಾಗಿ ಸಿಕ್ಬಿಟ್ಟಿದೆ ಅಂತ. ಎಷ್ಟೊಂದು ಪ್ರಾಣಗಳು ಈ ಒಂದು ವಾಕ್ಯಕ್ಕೋಸ್ಕರ ಕಳೆದುಕೊಂಡಿದ್ದಾರೆ. ಮತ್ತು ಈ ಕೀರ್ತನೆಗಳು 150 ಕೀರ್ತನೆಗಳು ನಾವು ಓದಿದರೆ ಒಂದೇ ದಿನದಲ್ಲಿ ನಾವು ಓದ್ಬೋದು. ಈ ಒಂದೇ ದಿನದಲ್ಲಿ ಓದುವಂಥ ಈ 150 ಕೀರ್ತನೆಗಳು ಸುಮಾರು 1000 ವರ್ಷಗಳು ಆಗಿದೆ ರಚನೆ ಆಗಲಿಕ್ಕೆ. ಅಂದರೆ ಈ ರಚಿಸಲ್ಪಟ್ಟಲಿಕ್ಕೆ ಸುಮಾರು 1000 ವರ್ಷಗಳ ಕಾಲಾವಕಾಶ ತೆಗೆದುಕೊಂಡಿದೆ. ಮೋಶೆಯಿಂದ ಪ್ರಾರಂಭ ಆಗಿ ದಾವೀದನವರೆಗೆ, ದಾವೀದನ ಸಭೆಯಲ್ಲಿ ಕೀರ್ತನೆಗಳಲ್ಲಿ ಆಸಾಪನ ಕೀರ್ತನೆಗಳು ಬರ್ತವೆ, ದಾವೀದನ ಕೀರ್ತನೆಗಳು ಬರ್ತವೆ. ಈ ಮೋಶೆಯಿಂದ ಪ್ರಾರಂಭ ಆಗ್ತವೆ ಈ ಕೀರ್ತನೆಗಳು. ದಾವೀದನ ಕಾಲದವರೆಗೂ ಈ ಕೀರ್ತನೆಗಳು ಸುಮಾರು 1000 ವರ್ಷಗಳ ಕಾಲ ತೆಗೆದುಕೊಂಡಿದೆ. ಅಂದರೆ ಪ್ರತಿಯೊಂದು ವಾಕ್ಯಕ್ಕೂ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪ್ರತಿಯೊಂದು ವಾಕ್ಯಕ್ಕೂ ತನ್ನದೇ ಆಗಿರ್ತಕ್ಕಂಥ ಗೌರವ ಇದೆ. ಈಗ ಇಲ್ಲಿ ನಾವು ನೋಡ್ತೇವೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ. ನಾವು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವರಾಗಿದ್ದೇವಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಬೈಬಲ್ ಓದಲಿಕ್ಕೆ ಕೂತ್ಕೊಂಡ್ರೆ ಒಂದು ವಚನ ಓದಿ, ಒಂದು ಅಧ್ಯಾಯ ಓದಿ, 2ನೇ ಅಧ್ಯಾಯಕ್ಕೆ ಹೋಗೋಷ್ಟೊಳಗಡೆ ನಮ್ಮ ಮನಸ್ಸು ಏನಾಗ್ಬಿಡ್ತದಪ್ಪ ಅಂತಂದರೆ, ಸಾಕು ಇವತ್ತು ನೀನು ತುಂಬ ಸಾಧನೆ ಮಾಡಿಬಿಟ್ಟೆ, ಹೌದಲ್ರಿ? ತುಂಬ ಓದ್ಬಿಟ್ಟೆ ಇವತ್ತು, ದೇವರಿಗೆ ತುಂಬ ಭಕ್ತಿಯನ್ನು ತೋರಿಸ್ಬಿಟ್ಟೆ ಅಂತೇಳಿ ನಮ್ಮ ಮನಸ್ಸು ನಮಗೆ ಹೇಳ್ತಾ ಇರ್ತದೆ. ಆದರೆ ಇಲ್ಲಿ ಹೇಳ್ತಾನೆ ದೇವರ ವಾಕ್ಯ, ಹಗಲಿರುಳು ಧ್ಯಾನಿಸುತ್ತಿರಬೇಕಂತೆ. ಏನು ಮಾಡ್ಬೇಕ್ರಿ? ಹಗಲಿರುಳು ಧ್ಯಾನಿಸುತ್ತಿರಬೇಕು. ಅವನು ಎಷ್ಟೋ ಧನ್ಯನು. ಎಷ್ಟೋ ಅಂತೇಳಿ ಇಲ್ಲಿ ಒಂದೇ ಕ್ಯಾಲ್ಕುಲೇಷನ್ ಇಲ್ಲರಿ. ಇದನ್ನು ಯಾರು ಧ್ಯಾನ ಮಾಡ್ತಾ ಇದ್ದರು? ಒಂದು ವ್ಯಕ್ತಿತ್ವವನ್ನು ನಾವು ನೋಡೋಣ. ದಾವೀದನು ಈ ಒಂದು ರೀತಿಯಲ್ಲಿನೇ ಜೀವನವನ್ನು ಸಾಗಿಸಿದ್ರು. ದಾವೀದನ ಪ್ರಾರಂಭದಲ್ಲಿ ಏನು ಮಾಡ್ತಾ ಇದ್ದಾರೆ ಹೇಳಿ? ಪರವಾಗಿಲ್ಲ. ದಾವೀದನ ಪ್ರಾರಂಭದಲ್ಲಿ ಏನು ಮಾಡ್ತಾ ಇದ್ದ? ಕುರಿಗಳನ್ನು ಕಾಯ್ತಾ ಇದ್ದ. ಕುರಿಗಳನ್ನು ಕಾಯ್ತಿರ್ಬೇಕಾದ್ರೆ ಸುಮ್ಮನೆ ಕುರಿಗಳು ಹೊಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಮೇಯಿಸ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ಬರ್ತಿರ್ಲಿಲ್ಲ. ಏನು ಮಾಡ್ತಾ ಇದ್ರಪ್ಪ ಅಂತಂದರೆ, ಆ ಒಂದು ಸಮಯದಲ್ಲಿಯೂ ಸಹಿತ ಯೆಹೋವನನ್ನು ಏನು ಮಾಡ್ತಾಯಿದ್ರು? ಆರಾಧನೆ ಮಾಡ್ತಾಯಿದ್ರು. ಕುರಿಗಳನ್ನು ಒಂದು ಕಡೆ ಬಿಟ್ಟು ಕುರಿ ಮೇಯಿಸ್ತಾನೆ ಅವ್ರು ಏನು ಮಾಡ್ತಾಯಿದ್ರಪ್ಪ ಅಂತಂದರೆ, ಕರ್ತನನ್ನು, ಯೆಹೋವನನ್ನು ಆರಾಧನೆ ಮಾಡ್ತಾಯಿದ್ರು. ಆರಾಧನೆ ಮಾಡುತ್ತಲೇ ಅವರಿಗೆ ಎಂಥ ಅಧಿಕಾರ ಸಿಗ್ತದೆ ಅಂತಂದರೆ, ಎಷ್ಟೋ ಧನ್ಯನು ಅನ್ನುವಂಥ ವಚನಕ್ಕೆ ಅಲ್ಲಿ ಒಂದು ಉತ್ತರವನ್ನು ಸಿಗ್ತದೆ. ಎಷ್ಟೋ ಧನ್ಯನು ಅಂತಂದರೆ, ಕುರಿ ಕಾಯುವಂಥ ವ್ಯಕ್ತಿ
ಇಸ್ರಾಯೇಲ್ ಸಾಮ್ರಾಜ್ಯದ 2ನೇ ಅರಸನಾಗಿ ಆಯ್ಕೆ ಆಗ್ತಾನೆ. ದಾವೀದನಿಗೆ ಯಾವುದೇ ಕ್ಷತ್ರಿಯ ಅಂತೇಳಿ ಕರಿತೀವಲ್ವ, ಕ್ಷತ್ರಿಯನ ಲಕ್ಷಣಗಳು ದೇಹದಲ್ಲಿ ಯಾವುದೂ ಇರಲಿಲ್ಲ. ಹೌದಾ? ಅವರ ಬ್ರದರ್ಸ್ ಅಂದರೆ ಅಣ್ಣನವರನ್ನು ಹೋಲಿಕೆ ಮಾಡಿಕೊಂಡ್ರೆ, ಅವ್ರ ಅಣ್ಣನವರನ್ನು ಹೋಲಿಕೆ ಮಾಡಿಕೊಂಡ್ರೆ ದಾವೀದನು ಏನಾಗಿದ್ದಾರೆ? ತುಂಬ ಹೈಟಿದ್ನ, ಕುಳ್ಳನಾಗಿದ್ದ. ಸಾಮುವೇಲ ಬರ್ತಾನೆ, ಪ್ರವಾದಿಯಾದ ಸಾಮುವೇಲ ಬಂದು ಅವರನ್ನು ಕೇಳ್ತಾನೆ, ಈಶಾಯನಿಗೆ ಕೇಳ್ತಾನೆ, ಈಶಾಯನೇ ನಿನ್ನ ಮಕ್ಕಳನ್ನು ಕರಿ, ಯೆಹೋವನು ಇವತ್ತು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಇಸ್ರಾಯೇಲರಿಗೆ ಅರಸನನ್ನಾಗಿ ಆಯ್ಕೆ ಮಾಡ್ತಾ ಇದ್ದಾನೆ ಅಂತೇಳಿ ಅವರ ಮಕ್ಕಳನ್ನು ಕರೆಸ್ತಾರೆ. ಅವಾಗ ಇಷಯ ಅಂದ್ಕೊಳ್ತಾನೆ ಏನು ಮಾಡ್ತಾನಪ್ಪ ಅಂತಂದರೆ, ಎಲ್ಲ ಮಕ್ಕಳನ್ನು ಕರಿ ಅಂತಂದರೆ ಆತನ ಹಿರಿಯ ಮಕ್ಕಳು ಏನು ಮಾಡ್ತಾಯಿದ್ರು ಅಂತಂದರೆ ಸೈನಿಕರಾಗಿದ್ದರು, ಅವರನ್ನು ಕರೆಸ್ತಾನೆ. ಆವಾಗ ಆ ಎಣ್ಣೆಯನ್ನು ತೆಗೆದುಕೊಂಡು ಬಂದು ಅಭಿಷೇಕ ಮಾಡಲಿಕ್ಕೆ ಬರುವಾಗ ಅಲ್ಲಿ ದಾವೀದನು ಎಲ್ಲೋ ಕುರಿ ಕಾಯ್ತಿರ್ತಾನೆ, ಆ ಸ್ಪಾಟಲ್ಲಿ ಇರೋದಿಲ್ಲ. ಆವಾಗ ಎಲ್ಲ ಮಕ್ಕಳನ್ನು ಕರೀತಾನೆ, ಒಬ್ಬೊಬ್ಬರಾಗೆ ಕರೀತಾನೆ, ಹಿರಿಯರನ್ನು ಕರೀತಾನೆ. ಅವರಾದ್ಮೇಲೆ ನಂತರ ಕರೆದ ಮೇಲೆ ಅಲ್ಲಿ ಸಾಮುವೇಲನ ಅಭಿಷೇಕ ಮಾಡುವಾಗ ಇವನಲ್ಲ ಅನ್ನುವಂಥ ಪ್ರೇರಣೆಯನ್ನು ಬರ್ತದೆ. ಹಿರಿಯನನ್ನು ಅಭಿಷೇಕ ಮಾಡುವಾಗ ಇವನಲ್ಲ ಅಂತ ಬರ್ತದೆ. ಅವನೇನಾಗಿರ್ತಾನಪ್ಪ ಅಂತಂದರೆ ಸೈನ್ಯದಲ್ಲಿ ದಷ್ಟಪುಷ್ಟ ಆಗಿರ್ತಕ್ಕಂಥ ಮಿಲಿಟ್ರಿಯಲ್ಲಿ ಆರ್ಮಿ ಆಗಿರ್ತಾನೆ, ಅವನನ್ನು ಕಡೆಗಣಿಸಲ್ಪಡ್ತಾನೆ. ನಂತರ ಇನ್ನೂ ಯಾರಾದರೂ ನಿಮ್ಮ ಮಕ್ಕಳಿದ್ದಾರಾ ಅಂತ ಕೇಳ್ತಾರೆ ಈಶನ್. ಅವಾಗ ಕೇಳಿದಾಗ ಅವನು ವೇಸ್ಟ್ ಇದ್ದಾನಾ, ಕುರಿ ಕಾಯ್ತಿದ್ದಾನೆ, ಅವನಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ ಅಂದಾಗ ಅವಾಗ ಅವನನ್ನು ಕರೆಸಿ ಅಂತೇಳಿ ಸಾಮುವೇಲ ಅವರು ಹೇಳ್ತಾರೆ. ಆವಾಗ ಅವರನ್ನು ಕರೆಸಿದ ನಂತರ ದೇವರ ಪ್ರೇರೇಪಣೆ ಆಗ್ತದೆ, ನಾನು ಆಯ್ಕೆ ಮಾಡಿಕೊಂಡದ್ದು ಇವರನ್ನೇ ಅಂತ. ಆಯ್ಕೆ ಮಾಡಿಕೊಂಡ ನಂತರ ಅಲ್ಲಿ ದಾವೀದನಿಗೆ ಸುಮಾರು ಸಮಸ್ಯೆಗಳು ಬರ್ತಾವ್ರಿ. ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳಲ್ಲಿಯೂ ಕಷ್ಟಗಳಲ್ಲಿಯೂ ದುಃಖಗಳಲ್ಲಿಯೂ ಯೆಹೋವನನ್ನು ಏನು ಮಾಡ್ತಾನೆ ಅಂತಂದರೆ ಘನಪಡಿಸಲು ಇರಲಿಕ್ಕಿಲ್ಲ, ಸಾಧ್ಯನೇ ಇಲ್ಲ. ಅಂಥ ಒಂದು ಜೀವನ ಮಾಡಿದ್ದಾನೆ. ಇದು ಮೊದಲನೇ ಬಹುಮಾನವನ್ನು ಸಿಗ್ತಕ್ಕಂಥದ್ದಾಗಿದೆ. ಎಷ್ಟೋ ಧನ್ಯರು ನಾವು ಅಂಥವರಾಗಿದ್ದೇವೆ. ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಇದಕ್ಕೆ ತಕ್ಕಂತೆ ಇನ್ನೊಂದು ವ್ಯಕ್ತಿತ್ವವನ್ನು ನಾವು ನೋಡ್ತೇವೆ ಬೈಬಲಲ್ಲಿ. ಯಾಕೋಬನಿಗೆ ಎಷ್ಟು ಜನ ಮಕ್ಕಳು ರೀ? 12 ಜನ ಮಕ್ಕಳು ಬರ್ತಾರೆ. ಯಾಕೋಬನಿಗೆ 12 ಜನ ಮಕ್ಕಳು. 12 ಜನರಲ್ಲಿ ಅತ್ಯಂತ ಕಿರಿಯನಾಗಿರ್ತಕ್ಕಂಥವನು ಯೋಸೇಫನು ಸಹಿತ ಯೋಸೇಫನ ಜೀವಿತವನ್ನು ನಾವು ನೋಡುವುದಾದರೆ ಅವನು ಸಹಿತ ಹಗಲಿರುಳು ಯೆಹೋವನನ್ನು ಧ್ಯಾನ ಮಾಡ್ತಾಯಿದ್ರು. ಅವರು ಸಹಿತ ಪ್ರಾರಂಭದಲ್ಲಿ ಅವರು ಅಂದರೆ ಅವರ ಅಣ್ಣನವರು ಏನು ಮಾಡ್ತಾರೆ ಅಂತಂದರೆ ಇವನು ತುಂಬ ಪ್ರೀತಿ ಮಾಡ್ತಾನೆ ಅಪ್ಪ ಅಂತೇಳಿ ಅವನನ್ನು ಮಾರಿಬಿಡ್ತಾರೆ. ಇಸ್ರಾಯೇಲ್ ಕಾಲದಲ್ಲಿ ಆಳುಗಳನ್ನು ಪರ್ಚೇಸ್ ಮಾಡೋದು ಅಂತಂದರೆ ಕೊಂಡುಕೊಳ್ಳುವುದು ಒಂದು ವಾಡಿಕೆ ಇರುತ್ತೆ. ನಾವು ಇತಿಹಾಸ ಪುಟಗಳಲ್ಲಿನೂ ತುಂಬ ನೋಡ್ತೇವೆ. ಅವುಗಳಲ್ಲಿ ಆ ಯೋಸೇಫನನ್ನು ಸಹಿತ ನಾವು ಗಮನಿಸುವುದಾದರೆ ಜೈಲಲ್ಲಿ ಇರ್ತಕ್ಕಂಥ ಯೋಸೇಫ ಡೈರೆಕ್ಟ್ ಪ್ರಮೋಷನ್ ಎಲ್ಲಿಗಾಗ್ತದ್ರಿ? ಪ್ರಧಾನಿ ಆಗ್ತಾನೆ. ಯೋಸೇಫನು ಜೈಲಲ್ಲಿ ತಳ್ಳಲ್ಪಟ್ಟಿರ್ತಾನೆ. ಜೈಲಲ್ಲೇ ತಳ್ಳಲ್ಪಟ್ಟಿರ್ತಕ್ಕಂಥ ಯೋಸೇಫ ಜೈಲಲ್ಲಿಯೂ ಸಹಿತ ಅವನು ಏನು ಮಾಡ್ತಾನಪ್ಪ ಅಂತಂದರೆ ತನ್ನ ನಡತೆಯನ್ನು ಯೆಹೋವನಿಗೆ ಮೆಚ್ಚುಗೆ ಆದ ರೀತಿಯಲ್ಲಿನೇ ಜೀವನ ಮಾಡ್ತಾನೆ. ಆವಾಗ ಆತನೂ ಸಹಿತ ಏನು ಮಾಡ್ತಾನೆ ಅಂತಂದರೆ ಉನ್ನತವಾದ ಸ್ಥಾನಕ್ಕೆ ಒಯ್ಯಲ್ಪಡ್ತಾನೆ. ಹಾಗಾದರೆ ನಾವು ಉನ್ನತವಾದ ಸ್ಥಾನಕ್ಕೆ ಒಯ್ಯಲ್ಪಡಬೇಕಾದ್ರೆ ಉನ್ನತ ಸ್ಥಾನ ಒಯ್ಯಲ್ಪಟ್ಟುವುದು ಅಂತಂದರೆ ನಾವು ಈ ವಾಕ್ಯವನ್ನು ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ ಅಂತಂದರೆ ಏನಂತಂದರೆ ನಾವು ಇಲ್ಲಿಯವರಲ್ಲ. ಮುಂದಿನ ವಚನ ಹೇಳ್ತದೆ ನೋಡ್ರಿ, ನೆಕ್ಸ್ಟು 3ನೇ ವಚನ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ದಾವೀದನ ಜೀವಿತವನ್ನು ನಾವು ನೋಡ್ತೇವೆ. ದಾವೀದನ ಜೀವಿತವೂ ಕೂಡ ಸಮೃದ್ಧಿಯಾಗಿರ್ತದೆ. ಇಸ್ರಾಯೇಲರಿಗೆ ಕುರಿ ಕಾಯುವಂಥ ವ್ಯಕ್ತಿ, ಇಸ್ರಾಯೇಲರಿಗೆ 2ನೇ ಅರಸನಾಗಿ. 1ನೇ ಅರಸ ಸೌಲ ಇರ್ತಾನೆ. ಸೌಲ ಇಷ್ಟು ಕಷ್ಟ ಕೊಡೋದಿಲ್ಲ ದಾವೀದನಿಗೆ, ತುಂಬ ಕಷ್ಟಗಳು ಕೊಡ್ತಾನೆ. ಇಲ್ಲಿ ಇಬ್ಬರು ಅರಸರುಗಳನ್ನು ಹೋಲಿಕೆ ಮಾಡಿದ್ರೆ ಇಸ್ರಾಯೇಲರ ಯಾವುದೇ ಅರಸನನ್ನು
ಯಾರು ಪರ್ಫೆಕ್ಟು ಯಾರು ಪರ್ಫೆಕ್ಟ್ ಅಲ್ಲ ಅನ್ನೋದಕ್ಕೆ ಒಂದು ಸ್ಕೇಲನ್ನು ಯೆಹೋವ ದೇವರು ಆಯ್ಕೆ ಮಾಡ್ಕೊಳ್ತಾನೆ ಇಸ್ರಾಯೇಲ್ ರಾಜರಲ್ಲಿ. ದಾವೀದನನ್ನೇ ಈ ಸ್ಕೇಲ್ಗೆ ಇವರು ಆಗೋದಿಲ್ಲ, ಅಂದರೆ ಸಮಾನರಾಗೋದಿಲ್ಲ ಅನ್ನುವಂಥ ವಿಚಾರಗಳನ್ನು ನೋಡ್ತಾನೆ. ನಾವು ಹಗಲಿರಳು ಯೇಸು ಕ್ರಿಸ್ತ ಅಂದರೆ ಹಗಲಿರಳು ಯೆಹೋವನ ವಾಕ್ಯಗಳನ್ನು ಅಂತಂದರೆ ಕ್ರಿಸ್ತನ ವಾಕ್ಯಗಳನ್ನು ನಾವು ನೆನೆಸಿದ್ದೀಯಾದರೆ ನಾವೇನಾಗಿರ್ತೀವಿ ಅಂತಂದರೆ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರ್ತೀವಿ. ನೀರಿನ ಕಾಲುವೆಗಳಲ್ಲಿ ಬೆಳೆದಿರುವ ಮರ ಹೇಗಿರ್ತದೆ ರೀ? ಯಾವ ಕಾಲದಲ್ಲಿ ಆದರೂ ಸಹಿತ ಹಚ್ಚ ಹಸಿರಾಗಿರ್ತದೆ. ಯಾವ ಕಾಲದಲ್ಲಿ ನೋಡಿದರೂ ಸಹಿತ ಆ ಮರ ಹಚ್ಚ ಹಸಿರಾಗಿರ್ತದೆ. ಯಾಕೆ ಹಚ್ಚ ಹಸಿರಾಗಲಿಕ್ಕೆ ಸಾಧ್ಯ ಅಂತಂದರೆ ಅದಕ್ಕೆ ಯಾವುದೇ ಕೊರತೆ ಅನ್ನುವುದು ಇರೋದಿಲ್ಲ. ಸಮಯಕ್ಕೆ ತಕ್ಕ ಹಾಗೆ ನೀರು ಸಿಗ್ತದೆ, ಸಮಯಕ್ಕೆ ತಕ್ಕ ಹಾಗೆ ಬೆಳಕು ಸಿಗ್ತದೆ. ಎಲ್ಲವನ್ನು ಗಮನಿಸುವುದಾದರೆ ನಾವು ಸಹಿತ ಇಂಥ ಜೀವನ ಮಾಡ್ತಾ ಇದ್ದೀವಿ. ಪ್ರಾರಂಭ ವಚನ ಏನು ಹೇಳ್ತದೆ ಅಂತಂದರೆ ದುಷ್ಟರ ಆಲೋಚನೆಯಂತೆ ನಡೆಯದೆ. ನಾವು ದಿನಾಲೂ ದೇವರ ವಾಕ್ಯವನ್ನು ಧ್ಯಾನ ಮಾಡದೆ ಹೋದರೆ, ಬೈಬಲನ್ನು ನಾವು ಕ್ರೈಸ್ತರಾಗಿ ಬೈಬಲನ್ನು ಓದದೆ ಹೋದರೆ ನಾವು ಸಹಿತ ದುಷ್ಟರೇ ಅಂತ ವಾಕ್ಯ ಹೇಳ್ತದೆ. ನಾವು ಸಹಿತ ದುಷ್ಟರೇ ಅಂತ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಮುಂದೆ ನೋಡೋದಾದರೆ ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ. ಇಲ್ಲಿ ಕ್ರಿಸ್ತ ಪೂರ್ವದಲ್ಲಿ ದೇವರ ವಾಕ್ಯಗಳು ಯಾರನ್ನು ಸೂಚಿಸುವಂಥದ್ದಾಗಿದೆ ಅಂತಂದರೆ ಬರುವಂಥ ಕ್ರಿಸ್ತನನ್ನು ಸೂಚಿಸುವಂಥದ್ದಾಗಿದೆ. ಕ್ರಿಸ್ತನು ಬಂದ ನಂತರ ನಾವು ಹೇಗೆ ಜೀವನ ಮಾಡಬೇಕು? ಕೃಪೆಯ ಕಾಲ ಅಂತ ಕರಿತೀವಿ. ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದನ್ನು ನಾವೇನು ಕರಿತೀವಿ ಅಂದರೆ ಕೃಪೆಯ ಕಾಲ. ಪ್ರಾರಂಭದಲ್ಲಿ ಇಸ್ರಾಯೇಲರು ಏನಾದರೂ ಜೀವನದಲ್ಲಿ ವ್ಯತ್ಯಾಸಗಳಾದರೆ ಅವರಿಗೆ ಶಿಕ್ಷೆಗಳಿರ್ತಾ ಇದ್ದವು. ಈಗ ಶಿಕ್ಷೆಗಳು ನಮಗೆ ಬರೋದಿಲ್ಲ. ಈ ವಾಕ್ಯ ನಮಗೆ ಡೈರೆಕ್ಟಾಗಿ ನಮಗೆ ಬರೋದಿಲ್ಲ ರೀ. ಯಾರಿಗೆ ಬರೆದಿದೆ ಅಂತಂದರೆ ಇಸ್ರಾಯೇಲರ ಮುಖಾಂತರ ಅಲ್ಲಿವರೆಗೂ ಈ ವಾಕ್ಯಗಳು ಯಾರನ್ನು ಎಚ್ಚರಿಸುವಂಥವುಗಳಾಗಿರುವಂತಂದರೆ ಈ ವಾಕ್ಯವನ್ನು ಕೇವಲ ಇಸ್ರಾಯೇಲ ಜನಾಂಗದವರಿಗೆ ಮಾತ್ರ ಈ ವಾಕ್ಯಗಳು ಹೋಲಿಕೆ ಮಾಡ್ಕೊಳ್ತಾ ಇದ್ರು, ಈ ವಾಕ್ಯಗಳನ್ನು ಅನುಸರಿಸ್ತಾ ಇದ್ರು. ಈ ವಾಕ್ಯಗಳು ಪ್ರಪಂಚದ ಎಲ್ಲ ಜನರಿಗೂ ಬರಲಿಕ್ಕೆ ಯಾರು ನಮ್ಮನ್ನು ಈ ವಾಕ್ಯಗಳಿಗೆ ಉಭಯನ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತಂದರೆ ಕರ್ತನಾದ ಯೇಸು ಕ್ರಿಸ್ತನು ಬಂದ ನಂತರ ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಸಮರ್ಪಿಸಿದ ಮೇಲೆ ಈ ವಾಕ್ಯಗಳು ಪ್ರಪಂಚದ ಎಲ್ಲ ಒಂದು ಜನಾಂಗಗಳಿಗೆ ಈ ವಾಕ್ಯಗಳನ್ನು ತಲುಪಿಸಲಿಕ್ಕೆ ಸಾಧ್ಯ ಆಯಿತು. ಇವತ್ತು ನಮ್ಮ ಕೈಯಲ್ಲಿ ಸುಲಭವಾದ ರೀತಿಯಲ್ಲಿ ಬೈಬಲ್ ಸಿಗ್ತಾ ಇದೆ, ಆದರೂ ಸಹಿತ ನಾವೇನು ಮಾಡಲ್ಲ ಅಂತಂದರೆ ಬೈಬಲನ್ನು ಓದೋದಿಲ್ಲ, ಬೈಬಲನ್ನು ಧ್ಯಾನ ಮಾಡೋದಿಲ್ಲ. ಯಾರು ಓದ್ತಾರ್ರಿ? ನಮಗೆ ತುಂಬ ಕೆಲಸಗಳಿವೆ. ಏನಾಗಿದೆ? ತುಂಬ ಕೆಲಸಗಳಿವೆ, ನಾವು ತುಂಬ ಬ್ಯುಸಿಯಾಗಿರ್ತೀವಿ. ಅವಾಗವಾಗ ನಾವು ಯೂಟ್ಯೂಬಲ್ಲಿ ಕೆಲವು ವೀಡಿಯೋಸ್ಗಳನ್ನು ನೋಡ್ತೀವಿ ರೀ. ಫುಟ್ಪಾತಲ್ಲಿ ಕೂತ್ಕೊಂಡು ಬೈಬಲನ್ನು ಓದ್ತಕ್ಕಂಥ ಚಿತ್ರಗಳನ್ನು ನಾವು ನೋಡ್ತೀವಿ. ಅವರಿಗಿಂತ ನಾವು ಎಷ್ಟೋ ಶ್ರೇಷ್ಠರಾಗಿದ್ದೀವಿ, ಹೌದಲ್ವಾ? ಅವರಿಗಿಂತ ನಾವು ಹೆಚ್ಚಿಸಲ್ಪಟ್ಟವರಾಗಿದ್ದೀವಿ, ಆಶೀರ್ವಾದ ಮಾಡಲ್ಪಟ್ಟವರಾಗಿದ್ದೀವಿ. ಇಂಥ ಒಂದು ಮಳೆಯಲ್ಲಿ ಕೂಡ ನಮಗೆ ನಮ್ಮ ಬಟ್ಟೆಗಳು ಸಹಿತ ಏನಾಗಲ್ಲ ರೀ, ವೆಟ್ಟಾಗಲ್ಲ, ತೊಳೆಯಲ್ಲ ನಮ್ಮ ಬಟ್ಟೆಗಳು. ಅಂಥ ಒಂದು ಆಶೀರ್ವಾದವನ್ನು ನಾವು ಹೊಂದಿದ್ದೀವಿ. ಆದರೂ ಸಹಿತ ನಾವೇನು ಮಾಡಲ್ಲ? ಕರ್ತನ ವಾಕ್ಯವನ್ನು ಓದುವುದಿಲ್ಲ, ಕರ್ತನ ವಾಕ್ಯವನ್ನು ಧ್ಯಾನ ಮಾಡುವುದಿಲ್ಲ. ಆದರೆ ನಾವು ದುಷ್ಟರಲ್ಲ ಅಂಥೇಳಿ ನಾವು ಹೇಗೆ ನಾವು ಹೋಲಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಹಾಗಾಗಿ ನಾವು ನೋಡ್ತೇವೆ ಮುಂದೆ ವಚನ ನೋಡೋಣ. ಹೊಸ ಒಡಂಬಡಿಕೆಯಲ್ಲಿ ಒಂದು ವಚನವನ್ನು ತೋರಿಸ್ತೀನಿ. ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಕೊರಿಂಥ, ಸಿಕ್ಕಿದೆಯಾದರೆ ಹೇಳಿ. 1ನೇ ಕೊರಿಂಥ 5 ಮತ್ತು 6ನೇ ವಚನ. 1ನೇ ಕೊರಿಂಥ. ಯಾಕೆಂದರೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ ನೀವು ಎಲ್ಲ ನುಡಿಯಲ್ಲಿಯೂ ಎಲ್ಲ ತಿಳುವಳಿಕೆಯಲ್ಲಿಯೂ ಆತ್ಮನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀರಿ. ಸಾಕು.
ಇಲ್ಲಿ ನಾವು ನೋಡ್ತೇವೆ ವಾಕ್ಯ, ಶ್ರೀ ಪೌಲನು ಕೊರಿಂಥ ಸಭೆಯವರಿಗೆ ಎಚ್ಚರಿಸುವಂಥವನಾಗಿದ್ದಾನೆ. ಏನಂತ ಎಚ್ಚರಿಸುವಂಥವನಾಗಿದ್ದೇನಂತಂದರೆ, ಯಾಕೆಂದರೆ ಕ್ರಿಸ್ತನ ವಿಷಯವಾದ ಸಾಕ್ಷಿಯು, ನಾವು ಕ್ರಿಸ್ತನ ವಿಷಯವಾದ ಸಾಕ್ಷಿಯಲ್ಲಿ ನಾವು ಹೇಗೆ ಜೀವನ ಮಾಡ್ತಾ ಇದ್ದೀವಿ. ನಮಗೆ ಕಷ್ಟಗಳು ಬಂದರೆ, ಈಗ ನಮಗೊಂದು ಉದಾಹರಣೆ ಅಂದರೆ, ನಮಗೊಂದು ಸಮಸ್ಯೆ ಬರುತ್ತೆ ಅಂತ ಅಂದ್ಕೊಳ್ಳಿ. ಸರ್ಕಾರದಿಂದ ನಮಗೆ ಒಂದು ಥ್ರೆಟ್ ಆಗ್ತದೆ. ಏನಂತ ಥ್ರೆಟ್ ಆಗ್ತದೆ ಅಂತಂದರೆ, ಯಾರು ಕ್ರಿಸ್ತನನ್ನು ರಕ್ಷಕನಲ್ಲ ಅಂತ ಒಪ್ಕೊಂಡ್ರೆ ಅವರಿಗೆ ಜೀವಂತವಾಗಿ ಬಿಡ್ತೀವಿ, ಯಾರು ಕ್ರಿಸ್ತನು ನಮ್ಮ ರಕ್ಷಕನಾಗಿದ್ದಾನೆ ಅಂತೇಳಿ ಒಪ್ಕೊಂಡ್ರೆ ಅವರನ್ನು ಹೀಗೆ ಸಂಹರಿಸ್ತೀವಿ ಅಂತಂದರೆ ನಾವು ಯಾವ ಒಂದು ದೃಢ ನಿರ್ಧಾರದಲ್ಲಿ ಇರ್ತೀವಿ. ಇಂಥ ಘಟನೆಗಳು ಒಡಿಶಾ ಪ್ರಾಂತದಲ್ಲಿ ಸುಮಾರು 19ನೇ ಶತಮಾನದಲ್ಲಿ ಒಬ್ಬ ಮಿಷನರಿಯವರು ಬರ್ತಾರೆ. ಮಿಷನರಿಯವರು ಬಂದು ಆ ಒಡಿಶಾ ಪ್ರಾಂತದಲ್ಲಿ ಸೇವೆಯನ್ನು ಮಾಡ್ತಿರ್ಬೇಕಾದ್ರೆ ಅವರು ಕ್ರಿಸ್ತನ ಸಾಕ್ಷಿಯಲ್ಲಿ ದೃಢವಾಗಿರ್ತಾರೆ. ಅವರ ಕುಟುಂಬ ಸಮೇತ ಆ ಒಂದು ಒಡಿಶಾ ಪ್ರಾಂತಕ್ಕೆ ಬರ್ತಾರೆ. ಸರಿಯಾದ ಒಂದೇ ಪ್ಲೇಸ್ ಅಂತೇಳಿ ನನಗೆ ಗೊತ್ತಿಲ್ಲ. ಆ ಪ್ರದೇಶದಲ್ಲಿ ಸುವಾರ್ತೆಯನ್ನು, ಕ್ರಿಸ್ತನ ಪ್ರೀತಿಯನ್ನು ಆ ಒಂದು ಜನರಿಗೆ ತೋರಿಸಲಿಕ್ಕಾಗಿ ಬಂದಿರುವಂಥ ಆ ಕುಟುಂಬವನ್ನು RSS ಅನ್ನುವಂಥ ಒಂದು ಸಂಘಟನೆಯವರು ಬಂದು ಅವರನ್ನು ಏನು ಮಾಡ್ತಾರೆ ಅಂತಂದರೆ, ಅವರು ಹೋಗುವಂಥ ಕಾರನ್ನ ಪೆಟ್ರೋಲ್ ಹಾಕ್ಬಿಟ್ಟು ಬೆಂಕಿಯಲ್ಲಿ ಸುಟ್ಬಿಡ್ತಾರೆ. ಬೆಂಕಿಯಲ್ಲಿ ಸುಟ್ಟಾಗ ಆ ಒಂದು ಕುಟುಂಬದಲ್ಲಿ 2 ಮಕ್ಕಳು ಸತ್ತೋಗ್ತಾರೆ, ಆ ಒಂದು ಇವ್ಯಾಂಜಲಿಸ್ಟು ಸತ್ತೋಗ್ತಾರೆ. ಆವಾಗ ಅವರ ಹೆಂಡತಿ, ಉಳಿದಂಥ 2 ಮಕ್ಕಳನ್ನು ಅವರ ಹೆಂಡತಿ ಮುಂದೆ ಸೇವೆಯನ್ನು ಮುಂದುವರಿಸ್ತಾರೆ. ಅದಾದ ನಂತರ ಅದು ಕೇಸ್ ಆಗ್ತದೆ ಕೋರ್ಟಲ್ಲಿ ವಿಚಾರಣೆ ಆಗ್ತಿರಬೇಕಾದ್ರೆ ಆ ಒಂದು ಹೆಣ್ಣು ಮಗಳು ಜಡ್ಜ್ ಕೇಳ್ತಾರೆ ಅವರಿಗೆ, ಇವರನ್ನು ಕ್ಷಮಿಸಬೇಕು ಅಥವಾ ಶಿಕ್ಷಿಸಬೇಕು ಅಂತ ಕೇಳ್ತಾರೆ. ನಾವಾದ್ರೆ ಏನು ಮಾಡ್ತೀವಿ? ಹಾಕಿ ಚಜ್ಜಿಬಿಡ್ರಿ, ಕಡ್ದುಬಿಡ್ರಿ, ಕೊಂದುಬಿಡ್ರಿ ಅಂತ ಹೇಳ್ಬಿಡುತ್ತೆ. ಆದರೆ ಇಲ್ಲಿ ಕ್ರಿಸ್ತನ ವಿಷಯವಾದ ಸಾಕ್ಷಿ ನಮ್ಮಲ್ಲಿ ದೃಢವಾಗಿದ್ದರೆ ನಮ್ಮ ಆಲೋಚನೆ ವಿಧಾನ ಹೇಗಿರ್ತದೆ ಅಂತಂದರೆ, ಆ ಒಂದು ಅಂದರೆ ವಿದೇಶದವರವರು ಮತ್ತು ಯಾರೂ ಭಾರತೀಯರಲ್ಲ, ಭಾರತೀಯತೆ ಅನ್ನುವಂಥ ಭಾವನೆಯೂ ಅವರ ಹತ್ರ ಇರೋದಿಲ್ಲ. ಅಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾರಪ್ಪ ಅಂತಂದರೆ, ಆ ಜಡ್ಜ್ ಕೇಳುವಾಗ ಅವರನ್ನು ಶಿಕ್ಷೆ ಮಾಡಿದರೆ ಯಾವುದೇ ರೀತಿಯ ಪ್ರಯೋಜನವಿಲ್ಲ, ನನ್ನ ಗಂಡ ಏನು ಮಾಡಲ್ಲ, ತಿರುಗಿ ಬರೋದಿಲ್ಲ, ಅವರನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ. ಅಂಥ ಒಂದು ಸ್ವಭಾವ ಯಾರ ಹತ್ರ ಬರಲಿಕ್ಕೆ ಸಾಧ್ಯ ಅಂತಂದರೆ, ಕ್ರಿಸ್ತನ ಸ್ವಭಾವ ನಮ್ಮ ಹತ್ರ ಇದ್ದಾಗ ಮಾತ್ರ ಆ ಒಂದು ಭಾವನೆ ಬರಲಿಕ್ಕೆ ಸಾಧ್ಯತೆ ಉಂಟು. ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡಿರೋ ಕಾರಣ ಆಟೋಮೆಟಿಕಲಿ ಏನಾಗ್ಬಿಡ್ತದೆ ರೀ ಅಂತಂದರೆ, ನಮ್ಮ ಆಲೋಚನೆ ವಿಧಾನ ಬದಲಾಗ್ಬಿಡ್ತದೆ. ಏನಂತ ಬದಲಾಗ್ತದೆ ಅಂತ ಹೇಳ್ತಾನೆ ಅಂತಂದರೆ, ಎಲ್ಲ ನುಡಿಯಲ್ಲಿಯೂ ಎಲ್ಲ ತಿಳುವಳಿಕೆಯಲ್ಲಿಯೂ ಆತ್ಮನಲ್ಲಿ ಸಮೃದ್ಧಿ ಹೊಂದಿದವರಾಗ್ತೀವಿ. ಇಲ್ಲಿ ಎಲ್ಲ ನುಡಿಯಲ್ಲಿ ಬದಲಾಗಿದ್ರೆ ಯಾರಿಗೆ ಲಾಭ ಆಗ್ಬೇಕ್ರಿ? ಶರೀರಕ್ಕೆ ಬದಲಾಗಬೇಕು, ಹೌದಿಲ್ವಾ? ಆದರೆ ಅದರ ಕೆಳಗಿನ ವಾಕ್ಯ ಏನು ಹೇಳ್ತದೆ ಅಂತಂದರೆ, ಆತ್ಮನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀರಿ. ಅಂದರೆ ನಾವು ಆತ್ಮದಲ್ಲಿ ಸಮೃದ್ಧಿ ಆದಾಗ ಮಾತ್ರ ನಾವು ಪರಲೋಕದಲ್ಲಿ ನಾವು ಸಾಕ್ಷಿಗಳಾಗಲಿಕ್ಕೆ, ಅಂದರೆ ತೀರ್ಪಿನಲ್ಲಿ ನಾವು ಗೆಲ್ಲಲಿಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ಇನ್ನೊಂದು ವಾಕ್ಯವನ್ನು ತಿಳಿಸ್ತೇನೆ. ಅದೇ ಮೊದಲನೇ ಕೊರಿಂಥ 1ನೇ ಅಧ್ಯಾಯ 17ನೇ ವಚನ, ಅದೇ ವಾಕ್ಯದಲ್ಲಿ ಬರ್ತದೆ. 17ನೇ ವಚನ, ಸುವಾರ್ತೆಯನ್ನು ಸಾರುವುದಕ್ಕೆ ಕ್ರಿಸ್ತನು ನನ್ನನ್ನು ಕಳುಹಿಸಿದನು, ಆದರೆ ವಾಕ್ಚಾತುರ್ಯದಿಂದ ಸಾರಬೇಕೆಂದು ಕಳುಹಿಸಲಿಲ್ಲ. ಹಾಗೆ ಸಾರಿದರೆ ಕ್ರಿಸ್ತನ ಶಿಲುಬೆಯು ನಿರರ್ಥಕವಾಗುವುದು. ಇವತ್ತು ದಿನಮಾನಗಳಲ್ಲಿ ನಾನು ಎಲ್ಲರನ್ನ ಹೇಳ್ತಾ ಇಲ್ಲ, ಸೇವಕರು ಅಂದರೆ ಸುವಾರ್ತೆ ಸೇವಕರು ಏನಾಗಿದ್ದಾರೆ ಅಂತಂದರೆ, ಕ್ರಿಸ್ತನನ್ನು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮರೆಮಾಚ್ತಿದ್ದಾರೆ. ಕ್ರಿಸ್ತನನ್ನು ಮರೆಮಾಚಿ ತಾವೇನಾಗ್ತಿದ್ದಾರೆ ಅಂತಂದರೆ ಶೋ ಆಗ್ತಿದ್ದಾರೆ. ನಾನು ಎಲ್ಲ ಸೇವಕರನ್ನು ಹೇಳ್ತಾ ಇಲ್ಲ, ಕ್ಷಮಿಸ್ಬೇಕು ಅಷ್ಟೇ. ಆದರೆ ಇಲ್ಲಿ ಏನು ಹೇಳ್ತದೆ ಅಂದರೆ ವಾಕ್ಯ,
ಶ್ರೀ ಪೌಲನು ಹೇಳ್ತಾನೆ, ಶ್ರೀ ಪೌಲನೇ ಕೊರಿಂಥ ಸಭೆಯವರಿಗೆ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂತಂದರೆ, ಶ್ರೀ ಪೌಲನ ಬಗ್ಗೆ ಅಂದರೆ ಅವರ ವ್ಯಕ್ತಿತ್ವವನ್ನು ನಾವು ಗಮನಿಸುವುದಾದರೆ ಅವರಷ್ಟು ಸೇವೆ ಮಾಡಿರ್ತಕ್ಕಂಥ ಸೇವಕರುಗಳಲ್ಲಿ, ಅಪೊಸ್ತಲಗಳಲ್ಲಿ ಯಾರೂ ಇಲ್ಲ. ಅಂಥ ಒಂದು ಸೇವೆಯನ್ನು ಮಾಡಿದ್ದಾರೆ. ಅಂಥ ಸೇವೆಯನ್ನು ಮಾಡಿರ್ತಕ್ಕಂಥ ಶ್ರೀ ಪೌಲನು ಏನು ಹೇಳ್ತಾನೆ ಅಂದರೆ, ಕೊರಿಂಥ ಸಭೆಯವರಿಗೆ ಬರಿಬೇಕಾದ್ರೆ, ನಾನು ಸುವಾರ್ತೆಯನ್ನು ಸಾರುವುದಕ್ಕೆ ಕ್ರಿಸ್ತನನ್ನು ನನ್ನನ್ನು ಕಳುಹಿಸಿದನು. ಆದರೆ ನಾನೇನಾಗಿದ್ದೀನಿ ಅಂತಂದರೆ, ನನ್ನ ವಾಕ್ಚಾತುರ್ಯದಿಂದ, ನನ್ನ ಮಾತುಗಳು ಚಮತ್ಕಾರದಿಂದ ಕೂಡಿದೆಯಾದರೆ, ನನ್ನ ಚಮತ್ಕಾರದಿಂದ, ನನ್ನ ಮಾತಿನ ಚಮತ್ಕಾರದಿಂದ ನಿಮ್ಮನ್ನು ಕ್ರಿಸ್ತನ ಕಡೆಗೆ ಸೆಳೆಯುವುದಿಲ್ಲ. ನಾನು ಆ ಜ್ಞಾನ ನನಗಿದೆ ಅಂತೇಳಿ ನಾನು ಸುವಾರ್ತೆಯನ್ನು ಸಾರುವುದಿಲ್ಲ. ಮತ್ತೆ ಏನು ಹೇಳ್ತಾನೆ ಅಂತಂದರೆ, ಹಾಗೆ ನಾನೇನಾದರೂ ಸಾರಿದೆಯಾದರೆ ಕ್ರಿಸ್ತನ ಶಿಲುಬೆ ಏನಾಗ್ತದೆ ಅಂತಂದರೆ ನಿರರ್ಥಕವಾಗ್ತದೆ. ಎಸ್, ಪ್ರೆಸೆಂಟ್ ಕ್ರಿಶ್ಚಿಯಾನಿಟಿ ಯಾವುದ್ರ ಮೇಲೆ ನಿಂತಿದೆ ಅಂತಂದರೆ, ಕ್ರಿಸ್ತನು ಇಹಲೋಕಕ್ಕೆ ಬಂದು 33 ವರ್ಷ ಜೀವನ ಮಾಡಿ ಮರಣ ಹೊಂದಿ, ಶಿಲುಬೆಯ ಮರಣ ಹೊಂದಿ ತಿರುಗಿ 3ನೇ ದಿನದಲ್ಲಿ ಎದ್ದಿದ್ದಾರೆ. ಈ ಒಂದು ಚಾರಿತ್ರಿಕವಾಗಿರ್ತಕ್ಕಂಥ ಈ ಒಂದು ದೇವರ ಕಾರ್ಯ ಇರಲಿಲ್ಲ ಅಂತಂದರೆ ಕ್ರಿಶ್ಚಿಯಾನಿಟಿ ಏನಾಗ್ಬಿಡ್ತದೆಪ್ಪ ಅಂತಂದರೆ ಒಂಥರ ರೀತಿಯಲ್ಲಿ ಊಹಾತ್ಮಕ ಕಲ್ಪನೆಗಳಾಗ್ಬಿಡ್ತಾವೆ. ಅನೇಕ ಗ್ರಂಥಗಳು, ಅನೇಕ ದೇವರ ಗ್ರಂಥಗಳು, ಬೇರೆ ಬೇರೆ ಗ್ರಂಥಗಳು ಹೇಗೆ ಜೀವನವನ್ನು ನಡೆಸ್ತವೋ ಹಾಗೆ ಜೀವನವನ್ನು, ಹಾಗೆ ಏನಪ್ಪ ಅಂತಂದರೆ ಭಕ್ತಿ ಮಾರ್ಗವನ್ನು ಹೇಳುವಂಥವುಗಳಾಗಿವೆ. ಹಾಗಾದರೆ ಕ್ರಿಶ್ಚಿಯಾನಿಟಿ ನಿಂತಿರುವಂಥದ್ದು ಇವತ್ತು ನಾವು, ಹಾಗಾದರೆ ನಾವು ಸುವಾರ್ತೆಯನ್ನು ಹೇಗೆ ಸಾರಬೇಕು ಅಂತೇಳಿ ನಾವು ಯೋಚನೆ ಮಾಡ್ತೀವಿ. ನಮಗೆ ಓದಲಿಕ್ಕೆ ಬರೋದಿಲ್ಲ, ಬರೀಲಿಕ್ಕೂ ಬರೋದಿಲ್ಲ. ಆದರೆ ಪಕ್ಕದವ್ರ ಜೊತೆ ಎಷ್ಟು ಬೇಕಾದರೂ ಎಷ್ಟೊತ್ತು ಬೇಕಾದರೂ ಅಷ್ಟೊತ್ತು ಮಾತಾಡ್ತೀವಿ. ಹೌದಲ್ರಿ? ಮಾತಾಡ್ತೀವಲ್ವ? ಮಾತು ಮಾತ್ರ ಫ್ರೀಯಾಗಿ ಇಂಡಿಯನ್ಸ್ಗಿದೆ. ಬೇರೆಯವರು ಅಷ್ಟು ಮಾತಾಡಲ್ಲ, ಬೇರೆ ದೇಶದವರು ಅಷ್ಟು ಮಾತಾಡಲ್ಲ. ನಮಗೆ ಮಾತಾಡಲಿಲ್ಲ ಅಂದರೆ ಜೀವನ ಮಾಡೋಕ್ಕಾಗಲ್ಲ. ಮಾತಾಡಲಿಲ್ಲ ಅಂದರೆ ಜೀವನ ಮಾಡೋದು ಕಷ್ಟ ಆಗಿಬಿಡ್ತದೆ. ಅಂಥ ಮಾತುಗಳಲ್ಲೇ ಮೊದಲನೇ ಕೀರ್ತನೆ ಏನು ಹೇಳ್ತದೆ ಅಂತಂದರೆ, ನಿನ್ನ ಮಾತುಗಳು, ನಿನ್ನ ಆಲೋಚನೆಗಳು ಮತ್ತು ನಿನ್ನ ನಡತೆ, ನೀನು ನಿಂತುಕೊಳ್ಳುವಂಥ ಸ್ಥಳ ಎಂಥದ್ದಾಗಿರಬೇಕು ಅಂತಂದರೆ, ಎಸ್, ಯಾವಾಗಲೂ ಕ್ರಿಸ್ತನ ವಚನಗಳನ್ನು, ಕ್ರಿಸ್ತನ ಆಲೋಚನೆಗಳನ್ನು ಮಾಡುವಂಥವರಾಗಬೇಕು. ಅದಕ್ಕೆ ಹೇಳ್ತದೆ ವಾಕ್ಯ, ಈ ಒಂದು ರೀತಿಯಲ್ಲಿ, ಈ ಒಂದು ವಿಧದಲ್ಲಿ ನಾವು ಜೀವನ ಮಾಡಿದ್ದೀಯಾದರೆ, ಇನ್ನು 3 ವಚನಗಳಿವೆ, ಒಂದು ಸಲ ಸ್ಪೀಡಾಗಿ ನೋಡ್ಕೊಳ್ಳೋಣ. ದುಷ್ಟರು ಹಾಗಲ್ಲ. ನೆಕ್ಸ್ಟ್ ಅವರಿಗೆ ಶಿಕ್ಷೆ ಏನಿದೆ ನೋಡ್ರಿ. ದುಷ್ಟರು ಹಾಗಲ್ಲ, ಗಾಳಿ ಬಡ್ಕೊಂಡು ಹೋಗುವ ಒಟ್ಟಿನಂತಿದ್ದಾರೆ. ಈ ಉದಾಹರಣೆ ಸಿಟಿಯವ್ರಿಗೆ ಹೇಳಿದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ. ಯಾಕೆ ಅಂತಂದರೆ ಅವರಿಗೆ ಒಟ್ಟಂದ್ರೆ ಏನು ಅಷ್ಟೊಂದು ಗೊತ್ತಿರಲ್ಲ. ಎಸ್, ಕಾಳುಗಳಲ್ಲಿ ಕೆಲವು ಪ್ರಮಾಣ ಟೊಳ್ಳಿರ್ತವೆ. ಅಂಥ ಟೊಳ್ಳು ಪ್ರಮಾಣದಲ್ಲಿರ್ತಕ್ಕಂಥ ಕಾಳುಗಳು ಗಾಳಿ ಬಂದರೆ ಏನಾಗ್ಬಿಡ್ತಾವ್ರಿ? ಒಡ್ಕೊಂಡು ಹೋಗ್ತವೆ. ಹಾಗಾದರೆ ನಾವು ದುಷ್ಟರ ಮಾರ್ಗದಲ್ಲಿದ್ದರೆ ನಾವು ಏನಾಗ್ಬಿಡ್ತೀವಿ? ಎಸ್, ಏನಾದರೂ ಶೋಧನೆಗಳು ಬಂದರೆ ನಾವು ಏನಾಗ್ಬಿಡ್ತೀವಿ? ಪಕ್ಕದವ್ರು ಹೇಳ್ತಿರ್ತಾರೆ, ಶೋಧನೆಗಳು ತುಂಬ ಬಂದಿದ್ದಾವೆ ಅಂತ ಅಂದ್ಕೊಳ್ಳಿ. ಅವಾಗ ಹೇಳ್ತಾರೆ ಅಂತಂದರೆ, ಎಸ್, ಪಕ್ಕದವ್ರು ಬಂದುಬಿಟ್ಟು ಅಲ್ಲಿ ಯಾರೋ ಒಬ್ಬರು ಚೆನ್ನಾಗಿ ನೋಡ್ತಾರಂತೆ. ಏನು? ಅಲ್ಲೊಬ್ಬರು ಸ್ವಾಮೀಜಿ ಬಂದಿದ್ದಾನಂತೆ, ಚೆನ್ನಾಗಿ ನೋಡ್ತಾನಂತ ಒಂದೇ ಸಲ ಹೋಗಿ ಬಂದುಬಿಡಿ, ಏನಾಗ್ತವೆ? ನಿಮ್ಮ ಸಮಸ್ಯೆಗಳು ಪರಿಹಾರ ಆಗಿಬಿಡ್ತವೆ. ಆ ರೀತಿ ನಾವೇನಾದರೂ ಮಾಡಿದರೆ, ನೀವು ಮಾಡ್ತೀರಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಪಕ್ಕದಲ್ಲಿದ್ದವ್ರು ಅದೇ ಸಜೆಷನ್ ಕೊಡ್ತಾರೆ. ಇಂಥ ಒಂದು ಸಜೆಷನು ಬೈಬಲಲ್ಲಿನೂ ಒಬ್ರಿಗೆ ಆಗ್ತದೆ. ಯಾರಿಗೆ ಆಗ್ತದಪ್ಪ ಅಂತಂದರೆ, ಎಷ್ಟು ಕಷ್ಟಗಳು ಯಾರಿಗೆ ಬಂದಿದ್ದಾವ್ರಿ ಬೈಬಲಲ್ಲಿ? ಯೋಬನಿಗೆ ಬಂದಿದ್ದ. ಯೋಬನ ಸ್ನೇಹಿತರು ಬರ್ತಾರೆ, ತುಂಬ ಕಷ್ಟದಲ್ಲಿ ಇರ್ತಾನೆ. ಯೋಬನ ಸ್ನೇಹಿತರು ಬರ್ತಾರೆ. ಯೋಬನ ಸ್ನೇಹಿತರು ಬಂದು ಏನು ಮಾಡ್ತಾರಪ್ಪ ಅಂತಂದರೆ, ಗೊತ್ತು ಅವರಿಗೆ, ಯೋಬನ ಬಗ್ಗೆ ಗೊತ್ತು, ಯೋಬನು ಹೇಗೆ ಜೀವನ ಮಾಡ್ತಿದ್ದ ಗೊತ್ತು. ಆವಾಗ ಬಂದು ಹೇಳ್ತಾರೆ, ನೀನೇ ಏನಾದರೂ ತಪ್ಪು ಮಾಡಿದೆಯೇನೋ. ಅದನ್ನು ನಾವು ಪ್ರಾರಂಭದ ವಚನದಲ್ಲಿ ಯೋಬನ ಪುಸ್ತಕದಲ್ಲಿ ನೋಡ್ರಿ. ಯೋಬನ ಪುಸ್ತಕದಲ್ಲಿ ಪ್ರಾರಂಭ ವಚನ ಏನು ಹೇಳ್ತದೆ ಅಂತಂದರೆ, ಕೂಶ್ ದೇಶದಲ್ಲಿ ಯೋಬನೆಂಬ
ಒಬ್ಬ ಮನುಷ್ಯನಿದ್ದನು, ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನು, ಕೆಟ್ಟದ್ದನ್ನು ನಿರಾಕರಿಸಿ. ಇದೇ ವಚನ ಸಾಕ್ರಿ. ಯಾವ ಸ್ಕೇಲಲ್ಲಿ ಇರ್ತಾನೆ ಯೋಬನು ಅಂತಂದರೆ, ಕೆಟ್ಟದ್ದನ್ನು ನಿರಾಕರಿಸಿ. ಎಲ್ಲರಿಗೂ ಗೊತ್ತಿರ್ತದ. ನಾವು ನೋಡ್ತೇವೆ ಅದೇ ಅಧ್ಯಾಯದಲ್ಲಿ ಏನು ಹೇಳ್ತದೆ ಅಂತಂದರೆ, ನನ್ನ ಭಕ್ತನಾಗಿರ್ತಕ್ಕಂಥ ಯೋಬನಿದ್ದಾನೆ, ಅವನ ಹತ್ರ ಹೋಗ್ಬಿಟ್ಟು ನೀನು ಯಾವುದೇ ಪರೀಕ್ಷೆಯನ್ನು ಕೊಡು, ಆ ಪರೀಕ್ಷೆಯಲ್ಲಿ ಅವರು ಖಂಡಿತವಾಗ್ಲೂ ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ. ಅಂಥ ಒಂದು ಪರೀಕ್ಷೆಯಲ್ಲಿ ಒಳಪಡುವಂಥ ವ್ಯಕ್ತಿ ಸ್ನೇಹಿತರು ಬಂದು ಹೇಳ್ತಾರೆ, ನಿನ್ನ ಆಸ್ತಿಯೆಲ್ಲ ಹೋಯಿತು, ನಿನ್ನ ಮಕ್ಕಳೆಲ್ಲ ಸತ್ತೋಗ್ಬಿಟ್ರು, ನಿನ್ನ ಹೆಂಡತಿ ನಿನ್ನನ್ನು ದೂರ ಬಿಟ್ಟು ಹೋಗ್ಬಿಟ್ಲು. ಇಂಥ ಒಂದು ದುರ್ಘಟನೆಗೆ ಬರಲಿಕ್ಕೆ ಏನು ಕಾರಣ ಅಂತಂದರೆ, ನೀನೇ ಏನಾದರೂ ತಪ್ಪನ್ನು ಮಾಡಿದ್ದೀಯೇನೋ. ಆವಾಗ ಅಂಥ ಸಂದರ್ಭದಲ್ಲಿ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರಾಗಲಿ, ನಮ್ಮ ಸಂಬಂಧಿಕರಾಗಲಿ, ನಮ್ಮ ಹಿತೈಷಿಗಳಾಗಲಿ, ಯಾರೇ ಆಗಲಿ ತುಂಬ ಕಷ್ಟದಲ್ಲಿ ನಾವಿದ್ದೀವಿ ಅಂತಂದರೆ ಈ ವಾಕ್ಯವನ್ನು ನಾವು ಹಲ್ಲಗಳಲಿಕ್ಕೆ ಸಾಧ್ಯತೆಗಳು ತುಂಬ ಹೆಚ್ಚಿರ್ತವೆ. ಅಂಥ ಸಮಯದಲ್ಲಿ ನಾವೇನಾಗಬೇಕು ಅಂತಂದರೆ, ಸಾಕ್ಷಿಯಾಗಿ ಕ್ರಿಸ್ತನಲ್ಲಿ ದೃಢವಾಗಿರ್ತಕ್ಕಂಥ ಸಾಕ್ಷಿಯನ್ನು ನಾವು ಹೊಂದಿದ್ದೀಯಾದರೆ ನಾವು ಆ ಒಂದು ವಚನವನ್ನು, ಆ ಒಂದು ಗಳಿಗೆಯನ್ನು, ಆ ಒಂದು ಕಷ್ಟ ಸಮಯದಲ್ಲಿ ನಾವು ಜಯಿಸಲಿಕ್ಕೆ ಸಾಧ್ಯತೆ ಉಂಟು. ಈ ಒಂದು ರೀತಿಯಲ್ಲಿ ನಾವು ಜೀವನ ಮಾಡಿದ್ದೀಯಾದರೆ, ಮತ್ತೆ ನಾವು ತಿರ್ಗಾ ಕೀರ್ತನೆಗೆ ಬರೋಣ. ಕೆಳಗಡೆ ನೋಡ್ರಿ, ಆದದರಿಂದ ದುಷ್ಟರು ಏನಾಗ್ತಾರಪ್ಪ ಅಂತಂದರೆ ನ್ಯಾಯ ವಿಚಾರಣೆಯಲ್ಲಿ. ಈಗ ಪ್ರೆಸೆಂಟ್ ಒಂದು ಸುವಾರ್ತೆ ಆಗ್ತಾ ಇದೆ, ಏನಂತಂದರೆ ನ್ಯಾಯ ವಿಚಾರಣೆನೂ ಆಯಿತು, ಎಲ್ಲನೂ ಆಯಿತು, ಯೇಸು ಕ್ರಿಸ್ತ ಎರಡನೇ ಸಲನೂ ಬಂದು ಹೋಗ್ಬಿಟ್ಟ. ಅವರು ಬಹಿರಂಗ ಸಭೆಗಳನ್ನು ಮಾಡೋದಿಲ್ಲ. ಇದನ್ನು ಕಲ್ಟ್ ಸ್ಪೀಚ್ ಅಂತ ಕರಿತೀವಿ. ಕಲ್ಟ್ ಸ್ಪೀಚ್ ಅಂತ ಕರಿತೀವಿ. ಕಲ್ಟ್ ಸ್ಪೀಚ್ ಅಂತಂದರೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಇವರು ಯೆಹೋವ ಸಾಕ್ಷಿಗಳಂತ ಬರ್ತಾರೆ. ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನಾನು, ಯೆಹೋವ ಸಾಕ್ಷಿಗಳು, ಜಾವ್ ವಿಟ್ನೆಸ್ ಅಂತ ಬರ್ತಾರೆ. ಅವ್ರು ಜಾವ್ ವಿಟ್ನೆಸ್ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಯಾರಾದರೂ ಕಂಡಿದ್ದೀರಾ ಜಾವ್ ವಿಟ್ನೆಸ್ ಅವರು ಪಬ್ಲಿಕ್ ಮೀಟಿಂಗ್ ಮಾಡ್ತಾರೆ ಅಂತೇಳಿ? ಇಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದರೆ ಒಬ್ಬರನ್ನೇ ಆಯ್ಕೆ ಮಾಡ್ಕೊಳ್ತಾರೆ, ಒಬ್ಬರನ್ನೇ ಏನು ಮಾಡ್ತಾರಪ್ಪ ಅಂತಂದರೆ ಯಾವಾಗಲೂ ಅವ್ರ ಜೊತೆನೇ ಇರ್ತಾರೆ. ಯಾವಾಗಲೂ ಅವ್ರ ಜೊತೆ ಇದ್ಬಿಟ್ಟು, ನೋಡಿ ಇದು ಮಾಡೋದು ತಪ್ಪು, ಹಿಂಗೆ ಮಾಡಿದರೆ ನಿನಗೆ ನ್ಯಾಯ ವಿಚಾರಣೆಯಲ್ಲಿ ನಿನಗೆ ಕಷ್ಟ ಆಗಿಬಿಡ್ತದೆ. ಹಾಗಾಗಿ ಏನು ಮಾಡು, ನೀನು ಕಲ್ಟ್ ಸ್ಪೀಚಲ್ಲಿ ಅವರನ್ನು ಮೋಟಿವೇಟ್ ಮಾಡ್ತಾರೆ. ನಾವು ಮಾಡ್ತಾ ಇದ್ದೀವ? ಮಾಡಲ್ಲ. ನಾವು ಬೈಬಲೇ ಓದಲ್ಲ ನಾವು, ಹೌದ್ರಿ? ಬೈಬಲು ಉಚಿತವಾಗಿ ಸಿಗಲ್ಪಟ್ಟಿದೆ ನಮಗೆ. ಹಾಗಾಗಿ ಕೆಳಗಡೆ ನೋಡೋಣ ನಾವು. ಆದದರಿಂದ ದುಷ್ಟರು ನ್ಯಾಯ ವಿಚಾರಣೆಯಲ್ಲಿ ಏನಾಗ್ತಾರೆ ಅಂತಂದರೆ, ಪಾಪಾತ್ಮರು ನೀತಿವಂತರ ಸಭೆಯಲ್ಲಿ ನಿಲ್ಲುವುದಿಲ್ಲ. ಯಾರು ನೀತಿವಂತರು? ಈ ವಚನಕ್ಕೂ ಮತ್ತೆ ನಮ್ಮನ್ನು ಸೂಚಿಸುವಂಥ ವ್ಯಕ್ತಿತ್ವ ಯಾವುದಪ್ಪ ಅಂತಂದರೆ ಯೇಸು ಕ್ರಿಸ್ತನು ಹೇಗೆ ಜೀವನ ಮಾಡಿದನೋ ಅದೇ ರೀತಿಯಲ್ಲಿ ನಾವು ಜೀವನ ಮಾಡಿದರೆ ನಾವೇನಾಗ್ಬಿಡ್ತೀವಿ ಅಂತಂದರೆ ನೀತಿವಂತರ ಸಭೆಯಲ್ಲಿ ನಿಂತುಕೊಳ್ಳಲಿಕ್ಕೆ ಸಾಧ್ಯತೆ ಉಂಟು. ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವನ್ನು ಏನು ಮಾಡ್ತಾನೆ ಅಂತಂದರೆ ನಾಶ ಮಾಡ್ತಾನೆ. ನಾಶವಾಗುವುದು ದುಷ್ಟರ ಮಾರ್ಗ. ಇವಾಗ ನಾವು ಇಹಲೋಕದಲ್ಲಿರಬೇಕಾದ್ರೆ ನಮ್ಮ ಜೀವನವನ್ನು ಹೇಗೆ ನಾವು ಜೀವನ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತಂದರೆ ಎಲ್ಲನೂ ಕಷ್ಟಗಳಿಂದ ಕೂಡಿರ್ತಕ್ಕಂಥ ಜೀವನ. ಕೆಲವು ಇವಾಂಜಲಿಕ್ ಸೆಂಟ್ರ್ಗಳನ್ನು ನಾವು ನೋಡ್ತೀವಿ. ನಿಮಗೆ ಆಶೀರ್ವಾದಗಳು ಬೇಕಾ? ಯೇಸು ಕ್ರಿಸ್ತನನ್ನು ನಂಬ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ನಿಜವಾದ ಭಕ್ತಿ ಜೀವಿತದಲ್ಲಿ ನೀವು ಯೇಸು ಕ್ರಿಸ್ತನನ್ನು ನಂಬಿಕೊಂಡಿದ್ದೀಯಾದರೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನಿಮಗೆ ಸಮಸ್ಯೆಗಳು ಬರಲಿಕ್ಕೆ 100% ಸಾಧ್ಯತೆ ಉಂಟು. ನೀವು ಸಮೃದ್ಧವಾಗಿ ಎಲ್ಲನೂ ನನಗೆ ಕೊಟ್ಟಿದ್ದಾನೆ, ಏನೂ ಸಮಸ್ಯೆಗಳೇ ಇಲ್ಲ ನನಗೆ ಅಂತಂದರೆ ನಾವೇನಾಗಿದ್ದೀವಿ ಅಂತಂದರೆ ಎಲ್ಲೋ ಒಂದು ಕಡೆ ನಾವು ದುಷ್ಟರ ಮಾರ್ಗದಲ್ಲಿ ಇದ್ದೀವಿ ಅಂತ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೋಬೋದು. ಕೊನೆಯದಾಗಿ ಕೆಲವು ಮಾತುಗಳನ್ನು ಹೇಳಿಬಿಟ್ಟು ನಾನು ವಾಕ್ಯವನ್ನು ಮುಗಿಸ್ತೇನೆ. ದೇವ, ನಿನ್ನ ವಾಕ್ಯವನ್ನು ಪ್ರೀತಿಸುವ ಹೃದಯ ನನಗಿಲ್ಲ.
ಅಂದರೆ ಯಾರು ಪ್ರೀತಿಸುವ ಹೃದಯ ಇಲ್ಲ ಅಂತಂದರೆ, ನಾವು ವಾಕ್ಯವನ್ನು ಓದಲಿಲ್ಲ ಅಂತಂದರೆ, ವಾಕ್ಯವನ್ನು ಧ್ಯಾನ ಮಾಡಲಿಲ್ಲ ಅಂತಂದರೆ ನಮಗೆ ಪ್ರೀತಿಸುವ ಹೃದಯವಿಲ್ಲ ಅಂತ ಅರ್ಥ. ಹಾಗಾದರೆ ಪ್ರೀತಿಸುವ ಹೃದಯವನ್ನು, ಮನಸ್ಸನ್ನು ನನಗೆ ದಯಪಾಲಿಸು ಅಂತೇಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಮತ್ತು ಎರಡನೇ ಮಾತು ಅಂದರೆ, ನಿನ್ನ ವಾಕ್ಯದಲ್ಲಿ ಆನಂದಿಸುವುದಕ್ಕೆ ನನಗೆ ಬರುವುದಿಲ್ಲ. ಕೆಲವರು ಕ್ರಿಸ್ತನ ವಾಕ್ಯದಲ್ಲಿನೇ ಆನಂದಿಸ್ತಿರ್ತಾರೆ. ಪೌಲನಿಗೆ ಯೇಸು ಕ್ರಿಸ್ತನನ್ನು ನಂಬುವುದಕ್ಕಿಂತ ಮುಂಚೆ ರಾಜವೈಭೋಗವಿತ್ತು. ಅಂದರೆ ಅವನ ಜೀವಿತದಲ್ಲಿ ಯಾವುದೇ ಕಷ್ಟಗಳಿರಲಿಲ್ಲ, ಯಾವುದೇ ರೀತಿಯ ಕಷ್ಟಗಳಿರಲಿಲ್ಲ. ಇನ್ನೊಬ್ಬರಿಗೆ ಅವನೇ ಹಿಂಸೆ ಕೊಡ್ತಾ ಇದ್ದ. ಅಂಥ ಒಂದು ಜೀವಿತದಿಂದ ಶ್ರೀ ಪೌಲನು ದೇವರ ಕಾರ್ಯದಲ್ಲಿ ಆನಂದಿಸುವವನಾಗ್ತಾನೆ. ನಾವು ಆ ರೀತಿಯಲ್ಲಿ ಆನಂದಿಸೋಣ. ಅಂಥ ಮನಸ್ಸು ನಮಗಿಲ್ಲ ಅಂತಂದರೆ ಕರ್ತನೆ ನಮಗೆ ಅಂಥ ಮನಸ್ಸನ್ನು ದಯಪಾಲಿಸು ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ಮೂರನೇದಾಗಿ, ಯೇಸು ಕ್ರಿಸ್ತನ ಹಾಗೆ ಕಷ್ಟದಲ್ಲಿಯೂ ನಷ್ಟದಲ್ಲಿಯೂ ಮತ್ತು ಎಂಥ ಸಮಸ್ಯೆಗಳು ಬಂದರೂ ಸಹಿತ ನಾವು ವಾಕ್ಯವನ್ನು ಅನುಸರಿಸುವವರಾಗಬೇಕು. ಹೀಗೆ ಒಂದು ಉದಾಹರಣೆ ಹೇಳಿದೆ. ಯಾರೋ ಒಂದು ಪ್ಲೇಸಲ್ಲಿ ಹೋಗ್ಬಿಟ್ರೆ ನಿಮ್ಮ ಸಮಸ್ಯೆಗಳು ಈಸಿಯಾಗಿ ಹೋಗ್ಬಿಡ್ತವೆ ಅಂತಂದರೆ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಸಲ ಯೋಚನೆ ಮಾಡ್ತೀವಿ. ಯೋಚನೆ ಮಾಡುವುದೇ ತಪ್ಪು ಅಂತ ಹೇಳ್ತದೆ ವಾಕ್ಯ. ಯೋಚನೆ ಮಾಡಿದರೆ ನಂತರ ನೀನೇನು ಮಾಡ್ತಿದ್ದೆಪ್ಪ ಅಂತಂದರೆ ಅದನ್ನು ಕಾರ್ಯರೂಪಕ್ಕೆ ತೆಗೆದುಕೊಂಡು ಬರಲಿಕ್ಕೆ ಯಾವುದೋ ಒಂದು ರಾತ್ರಿಯಲ್ಲಿ ನಿನ್ನನ್ನು ಸೈತಾನನ ಏನು ಮಾಡಿಬಿಡ್ತಾನಪ್ಪ ಅಂತಂದರೆ ಅದಕ್ಕೆ ಪ್ರೇರೇಪಣೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ನಿನ್ನ ಮಗನ ಹಾಗೆ ಕಷ್ಟದಲ್ಲಿ ನಷ್ಟದಲ್ಲಿ ಜೀವನದಲ್ಲಿ ವಾಕ್ಯವನ್ನು ಅನುಸರಿಸಿ ಜೀವಿಸಬೇಕು. ಇದನ್ನು ಜೀವನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತಂದರೆ ಯೇಸು ಕ್ರಿಸ್ತನ ಏನು ಮಾಡ್ತಾನಪ್ಪ ಅಂತಂದರೆ ಇಹಲೋಕದಲ್ಲಿ ಆತನ ಜೀವನವನ್ನು ಜೀವಿಸಿ ನಮ್ಮನ್ನು ಮಾದರಿಯಾಗಿ ತೋರಿಸ್ಕೊಟ್ಟು ಹೋಗಿದ್ದಾನೆ. ನಂತರ ನಾವು ಯೇಸು ಕ್ರಿಸ್ತನ ವಾಕ್ಯಗಳನ್ನು ಮತ್ತು ಯೇಸು ಕ್ರಿಸ್ತನ ವಾಕ್ಯದಲ್ಲಿ ಆನಂದಿಸುವವರಾದರೆ, ಯೇಸು ಕ್ರಿಸ್ತನ ವಾಕ್ಯವನ್ನು ನಾವು ಪ್ರೀತಿಸುವವರಾದರೆ ಕೊನೆಗೆ ನಮಗೆ ರಿವಾರ್ಡ್ ಏನು ಸಿಗ್ತದಪ್ಪ ಅಂತಂದರೆ, ನಾವು ಯಾವಾಗಲೂ ನೀರಿನ ಕಾಲುವೆಗಳಲ್ಲಿ ಬೆಳೆದಿರುವ ಮರದ ಹಾಗೆ ಯಾವಾಗಲೂ ಏನಾಗಿರ್ತೀವಿ ಅಂತಂದರೆ ಸಮೃದ್ಧಿಯಾಗಿರ್ತೀವಿ. ಸಮೃದ್ಧಿಯಾಗಿ ಅಂದರೆ ನಾವು ಇಹಲೋಕಕ್ಕೆ ಯಾವುದೇ ರೀತಿಯ ಸಂಬಂಧವನ್ನು ಬೆಳೆಸ್ಕೊಳ್ಳೋದಿಲ್ಲ. ಇಹಲೋಕದಲ್ಲಿ ನಮಗೆ ಆಸ್ತಿ ಪಾಸ್ತಿಗಳನ್ನು ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ ತುಂಬ ಕಡಿಮೆ ಇರ್ತದೆ. ಮಾಡಿಕೊಂಡಿದ್ದರೆ ಪರವಾಗಿಲ್ಲ, ದೇವರ ಆಶೀರ್ವಾದ ಮಾಡಲಿ. ಆದರೆ ನಾವು ಕ್ರಿಸ್ತನ ಸೇವೆಯಲ್ಲಿ ಕ್ರಿಸ್ತನ ವಾಕ್ಯವನ್ನು ಪ್ರೀತಿಸುವವರಾಗಿದ್ದು, ಕ್ರಿಸ್ತನ ವಾಕ್ಯದಲ್ಲಿ ಅನುದಿನವೂ ಆನಂದಿಸುವವರಾಗಿದ್ದರೆ ನಾವು ಸಮೃದ್ಧಿಯಾಗಿ, ಅಂದರೆ ನೀರಿನ ಕಾಲುವೆಗಳಲ್ಲಿ ಬೆಳೆದಿರುವ ಮರದ ಹಾಗೆ ಜೀವನ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಹಾಗೆ ನಿಮ್ಮನ್ನು ಕರ್ತನು ನಡೆಸಲಿ ಅನ್ನುವಂಥ ನನ್ನ ಪ್ರಾರ್ಥನೆಯಾಗಿದೆ. ನಾವು ಕೊನೆಗಳಿಗೆಯಲ್ಲಿ ನಾವು ಏನನ್ನು ಕೆಲಸ ಮಾಡಬೇಕು ಅಂತಂದರೆ, ನಿಮಗೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ನಿಮ್ಮ ಪಕ್ಕದವರಿಗೆ ಸುವಾರ್ತೆಯನ್ನು ಸಾರಿ. ನಿಮ್ಮ ಕೆಲಸದಲ್ಲಿ ನೀವು ಯಾವುದೇ ಸಿಚುವೇಷನಲ್ಲಿ ಕೆಲಸ ಮಾಡಲಿ, ನಿಮ್ಮ ಸುತ್ತಮುತ್ತ 1000 ಜನ ಯೇಸು ಕ್ರಿಸ್ತನನ್ನು ನಂಬದವರೇ ಇರಲಿ, ನಿಮ್ಮ ಜೀವನ ಏನಾಗಬೇಕು ಅಂತಂದರೆ ಕ್ರಿಸ್ತನನ್ನು ಸೂಚಿಸುವಂಥ, ಕ್ರಿಸ್ತನನ್ನು ಗುರುತಿಸುವಂಥ, ಕ್ರಿಸ್ತನನ್ನು ಪ್ರತಿನಿಧಿಸುವಂಥ ಪ್ರತಿನಿಧಿಗಳಾಗಬೇಕು, ಸಾಕ್ಷಿಗಳಾಗಬೇಕು. ಅಂಥ ಒಂದು ಜೀವನವನ್ನು ನಾವು ಜೀವನ ಮಾಡಿ ಇನ್ನೊಬ್ಬರಿಗೆ ನಮ್ಮ ಜೀವನವೇ ಸುವಾರ್ತೆ ಆಗಿಬಿಟ್ಟು ಮತ್ತು ಸುವಾರ್ತೆಯನ್ನು ಸಾರುವಂಥವ್ರು ಆಗಿರಿ ಅಂತೇಳಿ ಪ್ರಾರ್ಥನೆ ಆಗಿದೆ. ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುತ್ತಾ ನಾವು ಪ್ರಾರ್ಥಿಸುವಂಥವರಾಗೋಣ. ಪ್ರೀತಿಯುಳ್ಳ ದೇವರೇ, ನಿಮಗೆ ಸ್ತೋತ್ರ. ಈ ಒಂದು ಅವಕಾಶವನ್ನು ಕೊಟ್ಟಿರೋದಕ್ಕಾಗಿ ಈ ಸಭಾಪಾಲಕರಿಗೂ ಮತ್ತು ಸಭೆ ಎಲ್ಲರಿಗೂ ಕರ್ತನೆ ವಂದಿಸುತ್ತಾ, ಕರ್ತನೆ ಸ್ವಾಮಿ, ಈ ಮಾತುಗಳನ್ನು, ನಿನ್ನ ಒಂದು ಮಾತುಗಳನ್ನು ನಾವು ಧ್ಯಾನಿಸುವಂಥವರಾಗಿ, ನಿನ್ನ ಮಾತುಗಳನ್ನು ಪ್ರೀತಿಸುವಂಥವರಾಗಿ, ಕರ್ತನೆ ಸ್ವಾಮಿ, ಭಕ್ತರು ಎಷ್ಟೋ ಕಷ್ಟಗಳಲ್ಲಿಯೂ ವೇದನೆಗಳಲ್ಲಿಯೂ ಜೀವನವನ್ನು ಮಾಡಿದ್ದಾರೆ, ಜೀವನವನ್ನು ಮಾಡಿ ತೋರಿಸಿದ್ದಾರೆ, ನಿನ್ನ ವಾಕ್ಯದಲ್ಲಿ ಆನಂದಿಸಿದ್ದಾರೆ. ಅಂಥ ಒಂದು ಆನಂದವನ್ನು ನಮಗೂ ದಯಪಾಲಿಸು. ನಿನ್ನ ವಾಕ್ಯವನ್ನು ಪ್ರೀತಿಸುವ, ಗೌರವಿಸುವ ಗುಣಗಳನ್ನು ನಮ್ಮಲ್ಲಿ ಅಳವಡಿಸಬೇಕೆಂಬುದಾಗಿ ಪ್ರಾರ್ಥಿಸುವಂಥವರಾಗಿದೆ. ಅಪ್ಪ ಕರ್ತನೆ, ನಾವು ದುಷ್ಟರ ಹಾಗೆ ಗಾಳಿ ಬಂದರೆ ಹೊಡ್ಕೊಂಡು ಹೋಗುವಂಥವರಾಗಿರದೆ, ನಾವು
ನಿನಗಾಗಿ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ಸಹಾಯವನ್ನು ಮಾಡು ಕರ್ತನೆ. ಸ್ವಾಮಿ, ಮುಂದಿನ ನ್ಯಾಯ ತೀರ್ಪಿನಲ್ಲಿ ಕರ್ತನೆ, ನಾವು ನಿನ್ನ ಮಕ್ಕಳಾಗಿ ಜೀವಿಸುವಂತೆ, ನಿನ್ನ ಮಕ್ಕಳಾಗಿ ಎಣಿಸಲ್ಪಡುವಂತೆ ನೀವು ಸಹಾಯವನ್ನು ನೀಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೇಲೆ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.